ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ನಾವಿವತ್ತು ಮಲ್ಲೇಶ್ವರಂನ ಕಡಲೆಕಾಯಿ ಪರಿಸೆಗೆ ಬಂದಿದ್ದೀವಿ. ಸೊ ಇಲ್ಲಿ ಮಲ್ಲೇಶ್ವರಂ ಅಲ್ಲಿ ನಾವು 15th ಕ್ರಾಸ್ ಇಂದ ಕೂಡ ಎಂಟ್ರಿ ಹೋಗ್ಬೋದು, ಮತ್ತೆ 8th ಕ್ರಾಸ್ ಇಂದ ಕೂಡ ಎಂಟ್ರಿ ಹೋಗ್ಬೋದು. ಸೊ ನಾವೀಗ 15th ಕ್ರಾಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಕೆಲವೊಂದು ಕಡಲೆಕಾಯಿ ಶಾಪ್ಸ್ ಇದೆ, ಮತ್ತೆ ತುಂಬಾನೇ ಸಿರಾಮಿಕ್ ಶಾಪ್ಸ್ ಗಳಿವೆ. ಸೊ ತುಂಬಾನೇ ಚೆನ್ನಾಗಿದೆ ಸಿರಾಮಿಕ್ ಶಾಪ್ಸ್, ಮತ್ತೆ ಇಲ್ಲಿ ಕಾಸ್ಟ್ ಕೂಡ ಅಷ್ಟೇ ತುಂಬಾ ರೀಸನಬಲ್ ಆಗಿದೆ. ನಾರ್ಮಲ್ ಆಗಿ ಶಾಪ್ಸ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ನನಗೆ ತುಂಬ ಕಡಿಮೆಗೆ ಸಿಗ್ತಿದೆ ಅನಿಸ್ತು ಸಿರಾಮಿಕ್ಸು, ಮತ್ತು ಡಿಸೈನ್ಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಇಲ್ಲಿರೋ ಫ್ಲವರ್ ವಾಸ್ಗಳು ನೋಡಿ ತುಂಬಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ನೀಟಾಗಿ ಮಾಡಿದ್ದಾರೆ. ಸೊ ನನಗಂತೂ ತುಂಬಾ ಇಷ್ಟ ಆಯಿತು. ಮತ್ತು ಇಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲಿ ನಮ್ಮ ಡಾಕ್ಟರ್ ಹಂಸಲೇಖ ಸರ್ ಮತ್ತು ಅವ್ರ ಟೀಮ್ ಅವರು ಕಾರ್ತಿಕ ಪೌರ್ಣಮಿ ದಿನ ಹಾಡು ಮಲ್ಲೇಶ್ವರ ಅಂತ ಮ್ಯೂಸಿಕಲ್ ಪ್ರೋಗ್ರಾಮ್ ಇತ್ತಂತೆ. ಮತ್ತು ಇಲ್ಲಿ ಒಳಗಡೆ ಹೋಗ್ತಿದ್ದಂಗೆ ಇಲ್ಲಿ ಗೆಳೆಯರ ಬಳಗ ಅಂದರೆ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅಂತ ಅವರು ಪ್ರೀವಿಯಸ್ ಇಯರ್ಸ್ ಮಾಡಿರೋ ಲೈಕ್ ಪೋಸ್ಟರ್ಸು ಕೆಲವೊಂದು ಮೆಮೊರೀಸ್ನೆಲ್ಲ ಈ ಥರ ಸ್ಟಿಕ್ ಮಾಡಿದ್ರು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ನಿರಂತರ ಅಗರಬತ್ತಿ ಬ್ರ್ಯಾಂಡ್ ಅವರು ಇಲ್ಲಿ ನಂದಿ ಮಂಟಪ ಮಾಡಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಈ ಮಂಟಪ ಫುಲ್ಲು ಲೈಕ್ ಕಡಲೆಕಾಯಿಂದನೇ ಮಾಡಿದ್ರು. ನಂದಿಗೂ ಸಹ ಫುಲ್ಲು ಕಡಲೆಕಾಯಿಂದನೇ ಅಲಂಕಾರ ಮಾಡಿದ್ರು. ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಸೊ ಲೈಟಿಂಗಲ್ಲಿ ಇನ್ನೂ ಸಖತ್ತಾಗಿತ್ತು. ಸೊ ಆ ಕ್ಲಿಪ್ಪು ಕೂಡ ನಾನು ಲೈಟಿಂಗ್ಸ್ ಆನ್ ಆದಮೇಲೆ ಆ್ಯಡ್ ಮಾಡ್ತೀನಿ ನೋಡಿ, ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡಿ, ಈ ಅಂಕಲ್ಲು ಈ ಕ್ಯಾಂಡಿಯಿಂದ ಡಿಫ್ರೆಂಟ್ ಶೇಪ್ಸ್ ಆಫ್ ಲಾಲಿಪಾಪ್ನ ಮಾಡ್ತಿದ್ದಾರೆ. ಸೊ ನೀವು ಕೂಡ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ಥರ ಲಾಲಿಪಾಪ್ನ ತಿಂದಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇಲ್ಲಿ ಅವ್ರೀಗ ಒಂದು ಪೀಕಾಕ್ನ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು. ತುಂಬ ಕ್ರಿಯೇಟಿವಿಟಿ ಆಗಿ ತುಂಬ ಬೇಗ ಮಾಡ್ತಿದ್ದಾರೆ ಇವರು. ಈ ಅಂಗಡಿಯಲ್ಲಿ ತುಂಬ ವೆರೈಟೀಸ್ ರಂಗೋಲಿ ಪ್ಲೇಟ್ಸು ಮತ್ತು ಬಾರ್ಡರ್ ಹಾಕೋ ಡಬ್ಬಿಗಳು ಎಲ್ಲ ತುಂಬಾ ಚೆನ್ನಾಗಿತ್ತು. ಸೊ ನಮಗೆ ರಂಗೋಲಿ ಹಾಕೋದಕ್ಕೆ ಟೈಮ್ ಇಲ್ಲ ಅನ್ನೋವಾಗ ನಿಜವಾಗ್ಲೂ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಪ್ಲೇಟ್ಸ್ಗಳಂತೂ. ನನಗಂತೂ ತುಂಬಾ ಯೂಸ್ ಆಗುತ್ತೆ ಇದು. ಸೊ ಆಲ್ರೆಡಿ ನನ್ನ ಹತ್ರ ಚಿಕ್ಕ ಪ್ಲೇಟ್ಸ್ ಇರೋದ್ರಿಂದ ಸೊ ನಾನಿವಾಗ ಒಂದು ದೊಡ್ಡ ಪ್ಲೇಟ್ನ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಸೊ ಯಾವ ಡಿಸೈನ್ನ ತೊಗೊಳ್ಳೋಣ ಇಲ್ಲಿ ಅಂತ. ಇಲ್ಲಿ ಕಡಲೆಕಾಯಿ ಅಂತೂ ತುಂಬ ವೆರೈಟೀಸ್ ಇದೆ, ಮತ್ತು ಬೇರೆ ಸ್ಟೇಟ್ಸಿಂದ ಬಂದಿದ್ದಾರೆ. ಅಂದರೆ ಎಲ್ಲ ನಮ್ಮ ಕರ್ನಾಟಕದವರೇ ಅಲ್ಲ ಇಲ್ಲಿ ಕಡಲೆಕಾಯಿನ ಮಾಡ್ತಾ ಇರೋರು, ಬೇರೆ ಬೇರೆ ಸ್ಟೇಟ್ಗಳಿಂದ ತೊಗೊಂಡು ಬಂದಿದ್ದಾರೆ. ಮತ್ತು ಇಲ್ಲಿ ಹಸಿ ಕಡಲೆಕಾಯಿ, ಮತ್ತು ಬೇಯಿಸಿರೋ ಕಡಲೆಕಾಯಿ, ಮತ್ತು ಅರ್ಧ ಒಣಗಿರೋ ಕಡಲೆಕಾಯಿ ಎಲ್ಲನೂ ಇದೆ. ಮತ್ತು ಇಲ್ಲಿ ಒಂದು ಸ್ವಲ್ಪ ದೊಡ್ಡ ಕಡಲೆಕಾಯಿ ಕೂಡ ಇದೆ. ಒಂದೊಂದು ಕಡಲೆಕಾಯಲ್ಲಿ 3-4 ಬೀಜ ಕೂಡ ಇದೆ. ಸೊ ಅದು ಕೂಡ ತುಂಬಾ ಚೆನ್ನಾಗಿತ್ತು.
ಎಲ್ಲಿ ಪಾತ್ರೆ ಸಾಮಾನು ಕಾಣಿಸಿದ್ರು ಹೆಣ್ಮಕ್ಳು ಫುಲ್ಲು ತುಂಬೋಗಿರ್ತಾರಲ್ವ. ಸೊ ಇಲ್ಲಿ ಕೂಡ ತುಂಬ ಪಾತ್ರೆ ಸಾಮಾನು ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ನಾನು ಕೂಡ ಹೋದೆ ನೋಡೋಣ ಅಂತ. ಸೊ ಇಲ್ಲಿರೋ ಕಡಲೆಕಾಯಿ ನೋಡಿ ತುಂಬ ದೊಡ್ಡದಾಗಿದೆ. ಇದರಲ್ಲಿ ಒಂದು ಕಡಲೆಕಾಯಲ್ಲಿ 3-4 ಬೀಜ ಇದೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತು. ಮತ್ತು ಇಲ್ಲಿ ಸ್ವಲ್ಪ ಒಣಗಿರೋ ಕಡಲೆಕಾಯಿ ಮತ್ತು ತುಂಬ ಹಸಿ ಕಡಲೆಕಾಯಿ ಕೂಡ ಇತ್ತು. ಈ ಸಲ ಮಲ್ಲೇಶ್ವರಮಲ್ಲಿ ಕಡಲೆಕಾಯಿ ಪರಿಚಯನ ಆದಷ್ಟು ಎಕೋ ಫ್ರೆಂಡ್ಲಿ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ಸೇಮ್ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂತ ಮಾಡ್ತಾ ಇದ್ದೀವಿ ನಾವು. ಹಾಗಾಗಿ ಇದರಲ್ಲಿ ಏನು ಮಾಡ್ತೀವಿ, ಆಲ್ಮೋಸ್ಟ್ ಒಂದು 20 ಕಾಲೇಜ್ ಎಲ್ಲ ಸೇರಿ 60,000 ಎಕೋ ಬ್ಯಾಗ್ಸ್ ಮಾಡ್ತೀವಿ. ವಾಲಂಟಿಯರ್ಸ್ ಎಲ್ಲ ಸೇರಿ ಬೇಬಿ ಬ್ಯಾಗ್ಸ್ ಮಾಡಿ ಬಟ್ಟೆ ಬ್ಯಾಗ್ ಸೊ ದಟ್ ಇದಾಗಬಾರ್ದು ಅಂತ ಯಾರಾದರೂ ಬಟ್ಟೆ ಬ್ಯಾಗ್ ತಂದಿಲ್ಲ, ಪರಿಸ್ಥಿತಿ ಬಗ್ಗೆ ಕೈಚೀಲ ತಂದಿಲ್ಲ ಹೇಳ್ತಾನೆ ಇದ್ದೀವಿ. ಬಟ್ಟೆ ಬ್ಯಾಗ್ ಯಾರು ತಂದಿಲ್ಲ ಅವ್ರಿಗೋಸ್ಕರ NGO ಮಾಡಿರುವಂಥ ಬಟ್ಟೆ ಬ್ಯಾಗ್ ಇದೆ, ಇದನ್ನು ಸೇಲ್ ಮಾಡ್ತಾ ಇದ್ದೀವಿ. ಬಂದವರಿಗೆಲ್ಲ ಪೇಪರ್ ಬ್ಯಾಗ್ ಕೊಡ್ತಾ ಇದ್ದೀವಿ. ಮಕ್ಕಳು ಬಂದು ಪೇಪರ್ ಬ್ಯಾಗ್ಸ್ ಮಾಡ್ತಾ ಇದ್ದಾರೆ. So we are trying to make this time as much as possible completely eco-friendly. ನಮ್ಮ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಆಲ್ಮೋಸ್ಟ್ 90% ಸಕ್ಸಸ್ ಆಗಿದೆ. ಆದರೂ ಅಲ್ಲಿ ಸ್ವಲ್ಪ that's a good development. Yes, ನಾವು ಮಾಡೋದು ಮಾಡ್ತಿರೋಣ. Yes. Thank you. Thank you, sir. Okay, thank you. ನೀನೇ ಮಾಡ್ಬೋದು, ಮನೇಲಿ ನ್ಯೂಸ್ ಪೇಪರ್ದಲ್ಲಿ ಇದೆಯಲ್ಲ ನೀವು ಮಾಡಲ್ಲ. ಸೊ ಇಲ್ಲಿ ಇವ್ರು ಮಾಡ್ತಾ ಇರೋ ಕೆಲಸ ಅಂತೂ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಕೊಡ್ತು. ಸೊ ಎಕೋ ಫ್ರೆಂಡ್ಲಿ ಅನ್ನೋ ಕಾನ್ಸೆಪ್ಟ್ನ ಇಟ್ಕೊಂಡು ಇವರು ನ್ಯೂಸ್ ಪೇಪರಲ್ಲಿ ಬ್ಯಾಗ್ಸ್ನ ಮಾಡಿ ಇಲ್ಲಿ ಕಡಲೆಕಾಯಿ ಪರ್ಸೆಗೆ ಯಾರ್ಯಾರೆಲ್ಲ ಬ್ಯಾಗ್ಸ್ನ ತಂದಿಲ್ವೋ ಅವ್ರಿಗೆಲ್ಲ ಕೊಡ್ತಿದ್ದಾರೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಕೂಡ ಇಲ್ಲಿ ಒಂದು ಬ್ಯಾಗ್ನ ಮಾಡೋಣ ಅಂತ ಅವ್ರ ಹೆಲ್ಪ್ನ ತಗೊಂಡು ನಾನು ಕೂಡ ಇಲ್ಲಿ ನ್ಯೂಸ್ ಪೇಪರಲ್ಲಿ ಒಂದು ಬ್ಯಾಗ್ನ ಮಾಡಿದೆ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಎಕೋ ಫ್ರೆಂಡ್ಲಿ ಕಾನ್ಸೆಪ್ಟ್ ಅನ್ನೋದು ಸೊ ಎಲ್ಲರೂ ಅದನ್ನು ಅಳವಡಿಸ್ಕೋಬೇಕು. ನಾವು ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡೋದನ್ನು ಆದಷ್ಟು ಕಡಿಮೆ ಮಾಡ್ಕೊತ ಬರೋಣ. ಸೊ ಲೆಟ್ಸ್ ಮೇಂಟೈನ್ ಎಕೋ ಫ್ರೆಂಡ್ಲಿ. ಸೊ ಯಾವ ಜಾತ್ರೆಗೆ ಹೋದರೂ ಈ ಥರ ಲೈಟಿಂಗ್ಸ್, ಹೇರ್ ಬ್ಯಾಂಡ್ ಅಂತೂ ಕಂಪಲ್ಸರಿ ಅಲ್ವಾ. ಲೈಟಿಂಗ್ಸಿಂದ ಇನ್ನೂ ಸ್ವಲ್ಪ ಕತ್ಲಾದ್ಮೇಲೆ ತುಂಬ ಚೆನ್ನಾಗಿರುತ್ತೆ ಇದು ಲೈಟಿಂಗ್ಸಿಂದ. ಸೊ ಇಲ್ಲಿ ಗೇಮಿಂಗ್ ಸೆಕ್ಷನ್ ಪಕ್ಕದಲ್ಲಿ ಒಂದು ಫುಲ್ ಲೈನು ಫುಡ್ ಐಟಮ್ಸೇ ಇದೆ, ಅಂದರೆ ಫುಡ್ ಸೆಕ್ಷನ್ನೇ ಇದೆ. ವೇರಿಯಸ್ ಟೈಪ್ಸ್ ಆಫ್ ಫುಡ್ ಐಟಮ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಈಗ ಲೈಟಿಂಗ್ಸ್ ಎಲ್ಲ ಆನ್ ಮಾಡಿದ್ರು. ನಿಜವಾಗ್ಲೂ ಲೈಟಿಂಗ್ಸಲ್ಲಿ ಜಾತ್ರೆ ಅಂತೂ ಅಮೇಝಿಂಗ್ ಆಗಿರುತ್ತೆ. ಸೊ ನಾರ್ಮಲಾಗಿ ಜಾತ್ರೆನೂ ತುಂಬ ಚೆನ್ನಾಗಿರುತ್ತೆ, ಬಟ್ ಲೈಟಿಂಗ್ಸ್ ಹಾಕಿದ್ರೆ ಅಂತೂ ನಿಜವಾಗ್ಲೂ ಅದ್ರದ್ದು ಇನ್ನೂ ಒಂದಷ್ಟು ಕಳೆ ಬಂದ್ಬಿಡುತ್ತೆ ಆ ಜಾತ್ರೆಗೆ. ತುಂಬಾ ಚೆನ್ನಾಗಿರುತ್ತೆ. ನನಗಂತೂ ಲೈಟಿಂಗ್ಸಲ್ಲಿ ಜಾತ್ರೆಗೆ ಹೋಗೋದಂತೂ ತುಂಬಾ ಇಷ್ಟ. ಮತ್ತು ಇಲ್ಲಿ ನೋಡಿ, ಫೋನಲ್ಲಿ ಬರೋದನ್ನ ಈ ಸ್ಕ್ರೀನ್ನ ಇಟ್ಕೊಂಡು ನೋಡಿದ್ರೆ ಫುಲ್ಲು ಝೂಮಲ್ಲಿ ಬರುತ್ತಂತೆ. ಸೊ ಅದು ಕೂಡ ಚೆನ್ನಾಗಿತ್ತು. ಈವ್ನಿಂಗ್ ಆಗ್ತಿದ್ದಂಗೆ ತುಂಬಾ ರಶ್ ಆಗೋಯ್ತು. ನಿಜವಾಗ್ಲೂ ಎಷ್ಟು ರಶ್ ಇದ್ದಾರೆ ನೋಡಿ. ಸೊ ನಾವು ನಿಲ್ತ್ಕೊಂಡಿದ್ರೆ ಅವರೇ ತಳ್ಕೊಂಡು ಹೋಗ್ಬಿಡ್ತಾರೆ, ಅಂದರೆ ಅವರೇ ತಳ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ, ನಾವು ನಡೆಯೋಂಗೆ ಇಲ್ಲ. ಸೊ ಜಾತ್ರೆ ಅಂದರೆ ಅಷ್ಟೇ ಅಲ್ವಾ. ಸೊ ಅದನ್ನು ಕೂಡ ನಾವು ಎಂಜಾಯ್ ಮಾಡಬೇಕು ಅಷ್ಟೇ. ನಾನಂತೂ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಸೊ ನೀವೆಷ್ಟು ಜನ ಮಲ್ಲೇಶ್ವರಂ ಕಡಲೆಕಾಯಿ ಪರಿಸೆಗೆ ಹೋಗಿದ್ರಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.
ಯಾರ್ಯಾರೆಲ್ಲ ಕಡಲೆಕಾಯಿ ಪರಿಷೆ ಮಲ್ಲೇಶ್ವರಮಲ್ಲಿ ಮಿಸ್ ಮಾಡಿದ್ರು, ಸೊ ಇದೇ ಮಂತ್ ನವಂಬರ್ 22 26 ವರೆಗೂ ಬಸವನಗುಡಿಯಲ್ಲಿ ಕಡಲೆಕಾಯಿ ಪರಿಷೆ ಆಗುತ್ತೆ. ಸೊ ಅಲ್ಲಿ ಮಿಸ್ ಮಾಡ್ದಿರ ಹೋಗಿ. ಸೊ ಇಲ್ಲಿ ಒಂದು ಸ್ಟಾಲಲ್ಲಿ ಅಗರಬತ್ತಿಗೆ ಗಂಧದ ಗುಡಿ ಅಗರಬತ್ತಿ ಅಂತ ಹೆಸರಿಟ್ಟಿದ್ದಾರೆ. ಸೊ ಅದ್ರ ಮೇಲೆ ಕೂಡ ನಮ್ಮ ಅಪ್ಪು ಸರ್ ಫೋಟೋನ ಹಾಕಿದ್ದಾರೆ. ನಿಜವಾಗ್ಲೂ ನೋಡೋದಕ್ಕೆ ತುಂಬ ಖುಷಿ ಆಯಿತು. ಸೊ ಅವ್ರ ಥಾಟಿಗೆ ನಿಜವಾಗ್ಲೂ ಒಂದು ಹ್ಯಾಟ್ಸ್ ಆಫ್, ತುಂಬ ಚೆನ್ನಾಗಿ ಅನಿಸ್ತು. ಸೊ ಹೆಸರು ಕೂಡ ಅಷ್ಟೇ, ಅವರು ಗಂಧದ ಗುಡಿ ಅಂತಲೇ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅನಿಸ್ತು ನನಗಂತೂ. ಸೊ ಜಾತ್ರೆ ಅಂದರೆ ಈ ಕೊನೆಯಿಂದ ಆ ಕೊನೆಗೆ, ಆ ಕೊನೆಯಿಂದ ಈ ಕೊನೆಗೆ ಓಡಾಡೋದು, ಅಲ್ಲಿ ಕಾಣಿಸೋ ಐಟಮ್ಸ್ನೆಲ್ಲ ತಗೊಂಡು ತಿನ್ನೋದೇ ಅಲ್ವಾ. ಸೊ ನೀವೇನಂತೀರಾ? ಸೊ ನೀವು ಕೂಡ ಇದೇ ಥರ ನಿಮಗೂ ರಿಲೇಟಬಲ್ ಆದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಒಂದು 4-5 ಜನ ಫ್ರೆಂಡ್ಸ್ಗಳು ಸೇರಿಕೊಂಡು ಇಲ್ಲಿ ಲಂಡನ್ ಬೇರಿ ಚಾಕ್ಲೇಟ್ ಮತ್ತು ಬಟರ್ ಆ್ಯಂಡ್ ಗುಲ್ಕನ್ ಅಂತ ಒಂದು ಸ್ಟಾಲ್ ಹಾಕಿದ್ರು. ಸೊ ಇಲ್ಲಿ ಗುಲ್ಕನ್ ಅಂತೂ ತುಂಬಾ ಚೆನ್ನಾಗಿತ್ತು. ಮತ್ತು ಇಲ್ಲಿ ಪ್ರೈಸಸ್ ಎಲ್ಲ ಬಿಲೋ 120 ರೂಪೀಸೇ ಇತ್ತು. ನಂಗೆ ತುಂಬಾ ಚೆನ್ನಾಗಿ ಅನಿಸ್ತು ಇವ್ರ ಕಾನ್ಸೆಪ್ಟ್ ಎಲ್ಲ. ಲೈಕ್ ಬನ್ ಬಟರ್ ಗುಲ್ಕಂಡ್ ಇತ್ತು, ಡ್ರೈ ಫ್ರೂಟ್ಸ್ ಬಟರ್ ಗುಲ್ಕಂಡ್ ಇತ್ತು, ಮತ್ತು ಇಲ್ಲಿ ಕೆಲವೊಂದು ಡಿಪ್ಸ್ಗಳಿದ್ವು, ಲೈಕ್ ಮ್ಯಾಶ್ ಮೆಲೋ ಡಿಪ್ಸ್ ಎಲ್ಲ. ಜಾತ್ರೆನೆಲ್ಲ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ. ಮತ್ತು ಇಲ್ಲಿ ಒಂದು ಸಿರಾಮಿಕ್ ಶಾಪ್ ಹತ್ರ ಬಂದ್ವಿ. ಸೊ ನನಗೆ ಒಂದು ಸಿರಾಮಿಕ್ ಜಾರ್ ಬೇಕಿತ್ತು. ಸೊ ನೋಡ್ತಾ ಇದ್ದೀನಿ ಯಾವ ಜಾರ್ನ ತೊಗೊಳ್ಳೋಣ ಅಂತ. ಸೊ ಫೈನಲಾಗಿ ಎಲ್ಲ ಜಾರ್ಸ್ನ ನೋಡಿ ನಾನು ಈ ಜಾರ್ನ ತೊಗೊಳ್ಳೋಣ ಅಂತ ಸೆಲೆಕ್ಟ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು ಮತ್ತು ಕಾಸ್ಟ್ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ರೀಸನಬಲ್ ಅನ್ನಿಸ್ತು ನನಗಂತೂ. ಅಂದರೆ ಔಟ್ಸೈಡ್ಗೆ ಕಂಪೇರ್ ಮಾಡಿದೆ ಕಡಿಮೆ ಅನ್ನಿಸ್ತು. ಸೊ ತುಂಬ ಚೆನ್ನಾಗಿತ್ತು. ಸೊ ಈ ಜಾರ್ನ ತೊಗೊಂಡೆ ನಾನು. ಸೊ ಇನ್ನು ಜಾತ್ರೆ ಎಲ್ಲ ನೋಡಿದ್ದು ಆಯಿತು, ಮತ್ತು ಜಾತ್ರೆಯಲ್ಲಿ ಶಾಪಿಂಗು ಈಟಿಂಗು ಎಲ್ಲ ಆಯಿತು. ಸೊ ಈಗ ಮನೆಗೆ ಹೋಗೋ ಸಮಯ. ಸೊ ನಾನಂತೂ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದೆ ಜಾತ್ರೆಯಲ್ಲಿ. ಸೊ ನೀವು ಕೂಡ ಜಾತ್ರೆಗೆ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.